ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬಂದುಬಿಟ್ಟು ಶುಕ್ರವಾರ, ಟೈಮ್ ಬಂದುಬಿಟ್ಟು ಇವಾಗ 10:30 ಆಗಿದೆ. 10:30 ಆಗಿದೆ ಟೈಮ್ ಇವಾಗ. ಈಗ ತುಂಬ ದಿನ ಆಗಿತ್ತು ನಾನು ವ್ಲಾಗೇ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಹೆಲ್ತಲ್ಲಿ ತುಂಬ ಇಶ್ಯೂ ಆಗಿತ್ತು, ಅದಕ್ಕೆ ನಾನು ಮಾಡ್ತಾ ಇರಲಿಲ್ಲ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟು ದಿನ ತುಂಬ ವೀಡಿಯೋಸ್ ವ್ಲಾಗ್ ಹಾಕಬೇಕು ಅಂದ್ಕೊಂಡೆ, ಆಗ್ತಾನೇ ಇರಲಿಲ್ಲ ನನಗೆ. ನಾನು ಚಿಕ್ಕವಳಿದ್ದಾಗಿಂದನೇ ನನಗೆ ಸಮಸ್ಯೆ ಇತ್ತು. ಅಂದರೆ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ, ಸ್ಕೂಲಿಗೆ ಹೋಗ್ಬೇಕಾದ್ರೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ ಇತ್ತು ನನಗೆ. ಬಟ್ ಅದ್ರ ಬಗ್ಗೆ ಅಷ್ಟೊಂದು ನಾನು ತಲೆಗೆ ಹಾಕೋತಾ ಇರಲಿಲ್ಲ, ಏನು ಬಿಡು ಅಂತ ಹೇಳ್ಬಿಟ್ಟು ಅಷ್ಟೊಂದು ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅದು ಹಾಗೆ ಕಂಟಿನ್ಯೂ ಆಗಿತ್ತು. ಮತ್ತು ಮ್ಯಾರೇಜ್ ಆದಮೇಲೂ ಸ್ವಲ್ಪ ಕಮ್ಮಿ ಆಗಿತ್ತು. ಬಟ್ ಇವಾಗ ಇನ್ನೂ ತುಂಬ ಜಾಸ್ತಿ ಆಗೋಗ್ಬಿಟ್ಟಿತ್ತು ಪ್ರಾಬ್ಲಮ್ಮು. ಒಂದೊಂದು ಸಲ ನಾನು 3-4 ಮಂತ್ಸ್ ನಾನು ಪೀರಿಯಡ್ ಆಗ್ತಾನೇ ಇರಲಿಲ್ಲ. ನನ್ನ ಚಿನ್ನಮ್ಮ ಟೈಮ್ ಪ್ರೆಗ್ನೆಂಟ್ ಇದ್ದಾಗಲೂ ಅಷ್ಟೇ ಇರ್ರೆಗ್ಯುಲರ್ ಪೀರಿಯಡ್ ಇತ್ತು. ಅವಳಿಗೆ ಪ್ರೆಗ್ನೆಂಟ್ ಆಗಿರೋ ಸಮೇತ ನನಗೆ ಗೊತ್ತಿರಲಿಲ್ಲ. 4 ಮಂತ್ ತನಕ ನನಗೆ ಗೊತ್ತೇ ಆಗಲಿಲ್ಲ. ಹಾಗಾಗಿ ನಾನು ಆಮೇಲೆ ಒಂದು ಮಗು ಆದರೆ ಕರೆಕ್ಟ್ ಆಗುತ್ತೆ ಅಂತ ನಾನು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ದೆ. ಅವರು ಕೂಡ ಅದೇ ಹೇಳಿದರು, ಒಂದು ಮಗು ಆಗಲಿ ಕರೆಕ್ಟ್ ಆಗುತ್ತೆ ಅಂತೇಳ್ಬಿಟ್ಟು. ಆಮೇಲೆ ಚಿನ್ನಮ್ಮನ ಡೆಲ್ವರಿ ಆಯಿತು. ಡೆಲ್ವರಿ ಎಲ್ಲ ಆದಮೇಲೆ ಬರ್ತಾ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗೋಯಿತು. ಒಂದು ಮಂತ್ ಆದರೆ ನಾನು ಇನ್ನೊಂದು ಮಂತ್ ಆಗ್ತಾನೇ ಇರಲಿಲ್ಲ. 3-4 ಮಂತ್ಸು ರೆಗ್ಯುಲರ್ ಇರಲೇ ಇಲ್ಲ ಪೀರಿಯಡ್ ನಂದು. ಆಮೇಲೆ ಮತ್ತೆ ಪೀರಿಯಡ್ ಆದೆ ಅಂತಂದರೆ ಕಂಟಿನ್ಯೂಸ್ ಒಂದು 14 ಡೇಸು ಇಲ್ಲಾಂದ್ರೆ 20 ಡೇಸು ಆ ಥರ ಆಗೋಗ್ತಾಯಿದ್ದೆ. ಸುಸ್ತಾಗಿ ಹೋಗೋದು, ಒಂಥರ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತಾಯಿರಲ್ಲ. 5 ಡೇಸಿಗೆ ಎಲ್ಲ ಒಂಥರ ಅನಿಸ್ತಾ ಇರುತ್ತೆ. ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಗೊತ್ತಲ್ಲ ನಿಮಗೆಲ್ಲ. ಆಮೇಲೆ ಏನೋ ಒಂಥರ ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ ಅಂತೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಇವಾಗ ಜಾಸ್ತಿ ಅದೇ ಪ್ರಾಬ್ಲಮ್ ಜಾಸ್ತಿ ಆದಾಗಿಂದ ನನಗೇನಪ್ಪ ಹಿಂಗಾಗಿ ಹೋಗ್ತಾಯಿದೆ ಅಂತೇಳಿ ನಾನು ಇದು ಮಾಡ್ತಾಯಿದ್ದೆ. ಇಂಗ್ಲೀಷ್ ಮೆಡಿಸನ್ ಕೂಡ ಕೊಡಿಸಿದ್ದೆ, ನಾನು ತಗೊಂಡಿದ್ದೆ, ಅದರಲ್ಲೂ ಕಮ್ಮಿ ಆಗಿರಲಿಲ್ಲ. ಚಿನ್ನಮ್ಮ ಈ ಕಡೆ ಗಲಾಟೆ ಮಾಡ್ತಾಯಿದ್ದಾಳೆ, ನಾನು ಆಟಾಡ್ತಾ ಇದ್ದಾಳೆ. ಗಲಾಟೆ ಮಾಡಬೇಡ ಮಕ್ಕಳೇ. ಇಂಗ್ಲೀಷ್ ಮೆಡಿಸನ್ ತಗೊಂಡ್ರು ಕಮ್ಮಿನೇ ಆಗಿರಲಿಲ್ಲ. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೆ ಒಂದ್ಸಲ ಹೇಳಿದ್ದೆ ನಾನು. ಮೊನ್ನೆ ನೋಡಿದೆ, ತುಂಬ ಸುಸ್ತಾಗ್ಬಿಟ್ಟೆ. ಏನಿಲ್ಲ ಅಂದ್ರೆ 25 ಡೇಸ್ ಏನೋ ಕಂಟಿನ್ಯೂಸ್ ಆಗಿ ಪೀರಿಯಡ್ ಇದಾಯಿತು ನನಗೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೇಳಿದ್ರು. ನಮ್ಮ ಅತ್ತೆಗೆ ಹೇಳಿದ್ದಕ್ಕೆ ಇಂಗ್ಲೀಷ್ ಮೆಡಿಸನ್ನಿಗೆ ಕಮ್ಮಿ ಆಗ್ತಾ ಇಲ್ವಲ್ಲ, ಒಂದ್ಸಲ ಆಯುರ್ವೇದಿಕ್ ಟ್ರೈ ಮಾಡು ಒಂದ್ಸಲ ನೋಡೋಣ. ಅದರಲ್ಲೂ ಕಮ್ಮಿ ಆಗಲಿಲ್ಲ ಅಂತಂದರೆ ಇನ್ನೊಂದ್ಸಲ ತೋರಿಸೋಣ ಹಾಸ್ಪಿಟ್ಲಿಗೆ ಅಂತ ಅಂದರು. ಸರಿ ಆಯಿತು ಅಂತಂದಿದ್ದಕ್ಕೆ ನನಗೆ ಒಂದು ಎಲೆನ ಸೊಪ್ಪು ಅದು ತಗೊಂಬಂದು ಕೊಟ್ಟರು ನನಗೆ. ಅದನ್ನ ಎಲ್ಲರೂ ನೋಡಿರ್ತೀರ, ಎಲ್ಲರೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಅದು ಸ್ಕೂಲಿಗೆ ಇಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಮಾಮೂಲಿ ಅಂತ ರಸ್ತೆ ಇದರಲ್ಲೆಲ್ಲ ಬೆಳೆದಿರುತ್ತೆ. ಅದು ಕಿತ್ಕೊಂಡು ಕೊಟ್ಕಳಿಸಿದ್ರು ನನಗೆ. ನನ್ನ ನಾದಿನಿ ಊರಲ್ಲೇ ಅವಳೇ ಎಲ್ಲ ಕಿತ್ಬಿಟ್ಟು ಇದು ಮಾಡಿ ಕೊಟ್ಕಳಿಸಿದ್ಲು. ಅದ್ರ ಜೊತೆಗೆ ನಾಟಿ ಮೊಟ್ಟೆ ಜೊತೆಗೆ ತಿನ್ನಬೇಕು ಅದನ್ನ. ನಾನು ಹೇಗೆ ತಿನ್ನೋದು ಅಂತೇಳ್ಬಿಟ್ಟು ಒಂದು ವೀಡಿಯೋ ಹಾಕ್ತೀನಿ ನೋಡಿ ಜೊತೆಗೆ. ಅದೇ ಥರ ನಾನು ಅವ್ರು ಹೇಳಿದ ಥರನೇ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಹೊಟ್ಟೆಗೇನು ತಿಂದಿರಬಾರ್ದು, ಅಂದರೆ ನೀರೇನು ಕುಡಿಬಾರ್ದು, ನೀರು ಸಮೇತ ಕುಡಿಬಾರ್ದು. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಬ್ರಷ್ ಮಾಡಿಬಿಟ್ಟು ಆಮೇಲೆ ಮಾಮೂಲಿ ಅದು ನಮ್ಮ ಅತ್ತೆ ಹೇಳಿದ್ರಲ್ಲ ಅದೇ ಥರ ಮಾಡಿಕೊಂಡು ತಿಂದೆ. ಹೊಟ್ಟೆಗೆ, ಖಾಲಿ ಹೊಟ್ಟೆಗೆ ತಿಂದಿದ್ದು. ನಾನು ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ನೆನ್ನೆ ಸ್ಟಾರ್ಟ್ ಮಾಡಿದ್ದು 1 ಅವರ್ಗೆ 2 ಅವರ್ಸ್ಗೆಲ್ಲ ನನಗೆ ಅದು ರಿಸಲ್ಟ್ ಗೊತ್ತಾಯಿತು. ಅದಕ್ಕೆ ತುಂಬ ಖುಷಿ ಆಯಿತು ನನಗೆ, ಇಷ್ಟು ಬೇಗ ಕಮ್ಮಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇದೇ ಥರ ತುಂಬ ಜನ ಸಫರ್ ಮಾಡ್ತಾಯಿರ್ತೀರ, ತುಂಬ ಕಡೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿರ್ತೀರ, ಅದು ತುಂಬ ಕಮ್ಮಿ ಆಗ್ತಿರಲ್ವಲ್ಲ, ಅವ್ರಿಗೆ ಹೇಳಿದ್ರೆ ವೀಡಿಯೋ ಮಾಡಿ ಹಾಕಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಬೆಳಗ್ಗೆ ಮಾರ್ನಿಂಗ್ ತಿಂದಿದ್ದು ನಾನು ಒಂದೇ ಟೈಮ್ ತಿನ್ನಬೇಕು, ಕಂಟಿನ್ಯೂಸ್ ಆಗಿ 5 ಡೇಸ್ ತಿನ್ನಬೇಕಂತೆ.
ನಾನು ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ವೀಡಿಯೋನ ಹಾಕ್ತೀನಿ ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಕಮ್ಮಿ ಆಗ್ತಾ ಇರಲ್ವಲ್ಲ, ಆ ಥರ ಕಂಟಿನ್ಯೂಸ್ ಆಗಿ ಪೀರಿಯಡ್ ಆಗ್ತಾ ಇರುತ್ತೆ. ಅವರು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಕರೆಕ್ಟಾಗಿ ಸೆಟ್ ಆಯಿತು ಅಂತಂದರೆ ಅದೇ ಥರ ಇದು ಮಾಡಿ ತಿಂದ್ಬಿಟ್ಟು ನೋಡಿ ಒಂದು ಸಲ. ನಾನು ನೆನ್ನೆ ಮಾರ್ನಿಂಗ್ ತಿಂದಿದ್ದು. ಮಾರ್ನಿಂಗ್ ತಿಂದ್ಬಿಟ್ಟು 1 ಅವರ್ 2 ಅವರ್ಸ್ಗೆಲ್ಲ ನನಗೆ ರಿಸಲ್ಟ್ ಗೊತ್ತಾಯಿತು. ತಿಂದ್ಬಿಟ್ಟು ಒಂದು 1/2 ಅವರ್ ಆಗಿರಲಿಲ್ಲ. ಹೆವಿ ಫ್ಲೋ ಆಗುತ್ತೆ, ತುಂಬ ಅಂದರೆ 1 ಅವರ್ ತನಕ ಹೆವಿ ಫ್ಲೋ ಆಗುತ್ತೆ. ಆದಮೇಲೆ ಕಮ್ಮಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ತಕ್ಷಣ. ನಿಮಗೆ ಕಮ್ಮಿ ಆಗಿಬಿಡುತ್ತೆ. ಅದು ಸೆಟ್ ಆಗಬೇಕಲ್ವಾ, ಅದಕ್ಕೂ ಟೈಮ್ ತೊಗೊಳುತ್ತೆ ಸೆಟ್ ಆಗೋಕ್ಕೆ ಅಂತೇಳ್ಬಿಟ್ಟು. ಏನಿಲ್ಲ ಅಂತಂದರೂ ಒಂದು 5ರಿಂದ 6 ಅವರಲ್ಲಿ ನಿಮಗೆ ಅದು ರಿಸಲ್ಟ್ ಗೊತ್ತಾಗತ್ತೆ. ನನಗೆ ತುಂಬಾ ಹೆಲ್ಪ್ ಆಯಿತು, ತುಂಬಾ ಕಮ್ಮಿ ಆಯಿತು ನನಗೂ ಕೂಡ. ಸ್ವಲ್ಪ ಪೇಯ್ನ್ ಆಯಿತು, ಸ್ವಲ್ಪ ಹೊತ್ತು ಹೊಟ್ಟೆ ನೋವು ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನು ಸೈಡ್ ಎಫೆಕ್ಟ್ ಆಗಲಿ ಏನಾಗಲಿ ಏನೂ ಆಗಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಸೆಟ್ ಆಗ್ಬೋದು ಅಂತ ಅಂದ್ಕೊತೀನಿ. ತುಂಬ ಜನ ನಮ್ಮ ಫ್ಯಾಮಿಲಿಯಲ್ಲೇ ತುಂಬ ಜನ ಟ್ರೈ ಮಾಡಿದ್ದಾರೆ. ಅವ್ರಿಗೂ ಅಷ್ಟೇ ಇರೆಗ್ಯುಲರ್ ಪೀರಿಯಡ್ ಇರೋರಿಗೆಲ್ಲ ಕರೆಕ್ಟಾಗಿದೆ, ರೆಗ್ಯುಲರ್ ಪೀರಿಯಡ್ ಆಗ್ತಾಯಿದೆ ಇವಾಗೆಲ್ಲ. ಅದಕ್ಕೆ ಅಂತಲೇ ನಾನು ಹೇಳಿದ್ದು. ನಾನು ಇವತ್ತು 2ನೇ ದಿನ ತಿಂದಿರೋದು. ಪರವಾಗಿಲ್ಲ, ಇವಾಗ ನನಗೆ ಅಷ್ಟೊಂದೇನು ಇದು ಅನ್ನಿಸ್ತಾ ಇಲ್ಲ. ನೋಡೋಣ, ನೆಕ್ಸ್ಟ್ ಮಂತು ನಾನು ನಿಮ್ಗೆ ಹೇಳ್ತೀನಿ ಏನಂತ. ಅದು ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿಬಿಟ್ಟು ಒಂದು ಸಲ ಟ್ರೈ ಮಾಡಿ. ಮತ್ತು ತಿಂದಾದ್ಮೇಲೆ ಏನು ಪಥ್ಯ ಅನ್ನೋದು ಏನಿಲ್ಲ, ಬೇರೆ ಏನು ತಿನ್ನಂಗಿಲ್ಲ, ನಾನ್ ವೆಜ್ ತಿನ್ನಂಗಿಲ್ಲ, ಬೇರೆ ಏನು ತಿನ್ನಂಗಿಲ್ಲ ಅನ್ನೋದು ಏನಿಲ್ಲ. ಅದು ಸೊಪ್ಪು ತಿಂದು ಒಂದು 1 ಅವರ್ 2 ಅವರ್ಸ್ ಆದಮೇಲೆ ಮಾಮೂಲಿ ನಾಷ್ಟ ಅದೆಲ್ಲ ಮಾಡ್ಕೊಳ್ಳಿ, ಏನು ಅನಿಸಲ್ಲ. ಅದೇನು ಹೇಳಿಲ್ಲ, ಪಥ್ಯ ಇರೋಕ್ಕೇನು ಹೇಳಿಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ರಿಸಲ್ಟ್ ಏನಂತ ನನಗೆ ಹೇಳಿ ಒಂದು ಸಲ ಕಮೆಂಟಲ್ಲಿ. ಇದೇ ರೀಸನ್ಗೆ ನಾನು ವೀಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ. 2-3 ವೀಕ್ ಗ್ಯಾಪ್ ಆಗಿಬಿಡ್ತಾಯಿತ್ತು ವೀಡಿಯೋ ಹಾಕೋಕ್ಕೆ. ಇನ್ಮೇಲಿಂದ ಕರೆಕ್ಟಾಗಿ ಹಾಕ್ತೀನಿ ನಾನು ವೀಡಿಯೋನ, ಕರೆಕ್ಟಾಗಿ ವ್ಲಾಗೆಲ್ಲ ಹಾಕ್ತೀನಿ. ಯಾರೊಬ್ಬರು ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು, ಅಕ್ಕ ಇದು ಕುಕ್ಕಿಂಗ್ ವೀಡಿಯೋಸ್ ಯಾವುದೂ ಹಾಕ್ತಾ ಇಲ್ವಲ್ಲ ಅಕ್ಕ, ರೆಸಿಪಿ ಹಾಕಿ ಅಂತ ಹೇಳ್ಬಿಟ್ಟು. ಖಂಡಿತ ನಾನು ಹಾಕ್ತೀನಿ ರೆಸಿಪಿ ವೀಡಿಯೋಸು. ಮಾರ್ನಿಂಗ್ ಬೆಳಗ್ಗೆ ಎದ್ದು ನನ್ನ ಹಸ್ಬೆಂಡ್ 6 o'clockಗೆ ಹೋದರು ಬೆಳಗ್ಗೆ. ಮತ್ತೇನು ಕೆಲಸ ಇರಲಿಲ್ಲ ನನಗೆ, ನಾಷ್ಟನೂ ಏನೋ ಅವರಿಲ್ಲ ಅಂದರೆ ನಾನು ನಾಷ್ಟ ಮಾಡೋದೇ ಇಲ್ಲ. ಅದಕ್ಕೆ ಸಾಂಬಾರೆಲ್ಲ ಇತ್ತು, ಅದಕ್ಕೆ ಅದೇ ಇರಲಿ ಅಂತೇಳಿ ಸುಮ್ಮನಾಗಿದೆ. ಈವ್ನಿಂಗ್ ಬರ್ತಾರಂತೆ, ಈವ್ನಿಂಗ್ ಏನಾದರೂ ಮಾಡೋಣ. ಬೇರೆ ಬಟಾಣಿ ನೆನೆಹಾಕಿದ್ದೆ ನೆನ್ನೆ, ಬಟಾಣಿ ಮತ್ತು ಮಸಾಲೆ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗಿನ ಕೆಲಸ ಎಲ್ಲ ಆಯಿತು, ಈಗ ಸುಮ್ಮನೆ ಕೂತಿದ್ದೀನಿ. ಬೇರೆ ಕೆಲಸ, ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಇವತ್ತು. ನಾಳೆ ಪಪ್ಪ ಬರ್ತಾಯಿದ್ದಾರೆ, ಅದಕ್ಕೆ ತುಂಬ ದಿನ ಆಗಿತ್ತು ಪಪ್ಪ ಬಂದು. ನಾಳೆ ಬರ್ತಾಯಿದ್ದಾರೆ ಪಪ್ಪ. ಚಿನ್ನಮ್ಮ ನೋಡಿ, ಸ್ಕೂಲಿಗೆ ಹಾಕಬೇಕಿತ್ತು ಈ ವರ್ಷ. ಇವಾಗೇನೋ ಪೂರ್ತಿ 4 ವರ್ಷ ಆದಮೇಲೆ ಹಾಕ್ತಿದ್ದಾರೆ ಅಂತೇಳಿ ಹೇಳಿದರು. ಇಷ್ಟು ಬೇಗ ಏನಕ್ಕೆ ಹಾಕ್ತೀರಾ ಅವಳನ್ನ, ಇನ್ನೂ ಚಿಕ್ಕವಳಿದ್ದಾಳೆ, ಮನೇಲಿರಲಿ ಬಿಡಿ 1 ವರ್ಷ ಅಂತ ಹೇಳಿದ್ರು ಫ್ಯಾಮಿಲಿಯಲ್ಲೆಲ್ಲ. ಅದಕ್ಕೆ ನಾನು ಸುಮ್ಮನಾದೆ, ಇನ್ನೊಂದು ವರ್ಷ ಇರಲಿ, ನೆಕ್ಸ್ಟ್ ಇಯರ್ ಹಾಕೋಣ ಅಂತೇಳ್ಬಿಟ್ಟು. ಇವಾಗ 3 years ರನ್ನಿಂಗ್ ಅವಳಿಗೆ. 3 years ಪೂರ್ತಿ ಕಂಪ್ಲೀಟ್ ಆಗಲಿ, ಆಮೇಲೆ ಹಾಕೋಣ ಅಂತ ಸುಮ್ಮನಾದೆ. ಮನೇಲಿದ್ದರೆ ಅಯ್ಯೋ ತುಂಬ ಇದು ಮಾಡ್ತಾಳೆ, ತರಲೆ ಮಾಡ್ತಾ ಇರ್ತಾಳೆ. ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ ನೋಡಿ. ಏನು ಕಿತಾಪತಿ ಮಾಡ್ತಿದ್ಯಾ ಮಗಳೇ, ಏನು ಮಾಡ್ತಿದ್ಯಾ? ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋದರೆ ಅಲ್ಲಿ 2 ಮಕ್ಕಳಿದಾರಲ್ಲ, ನಮ್ಮ ಭಾವನ ಮಕ್ಕಳು, ಅವ್ರ ಜೊತೆಗೆ ಚೆನ್ನಾಗಿ ಆಟ ಆಡ್ತಾಳೆ. ಇಲ್ಲಿ ಯಾರು ಇಲ್ವಲ್ಲ, ಅವಳೊಬ್ಬಳೇ ಥರ ಬೇಜಾರಾಗ್ತಿರುತ್ತೆ ಅವಳಿಗೆ. ಸ್ವಲ್ಪ ಟಿ ವಿ ನೋಡ್ತಾಳೆ, ಸ್ವಲ್ಪ ಆಟಾಡ್ತಾ ಇರ್ತಾಳೆ. ಅವ್ರ ಅಪ್ಪ ಬಂದುಬಿಟ್ರೆ ಅಂದ್ರೆ ತುಂಬ ಖುಷಿಯಾಗ್ಬಿಡುತ್ತೆ ಅವಳಿಗೆ. ಅವಳು ಎದ್ದೇಳೋದು ಮುಂಚೆನೇ ಹೋಗ್ಬಿಟ್ಟಿರ್ತಾರೆ. ಎದ್ದಿದ ತಕ್ಷಣ ಕೇಳ್ತಾಳೆ ಅವಳು, ಎಲ್ಲಿ ಅಬ್ಬು, ಎಲ್ಲಿ ಅಬ್ಬು, ಎಲ್ಲಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ಹೇಳ್ತಿದ್ನಲ್ಲ, ಅದಕ್ಕೆ ಕೇಳ್ತಾ ಇದ್ದಾಳೆ ಅವಳು. ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ನಾನು. ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಗ್ಯಾಸ್ ಹತ್ರ ಹಾಕಿರೋದು ವೈಟ್ ಸ್ಟಿಕ್ಕರ್ ಎಲ್ಲ ಹೋಗ್ಬಿಟ್ಟಿದೆ. ಇದೆಲ್ಲ ಕ್ಲೀನ್ ಮಾಡಿ ಮತ್ತೆ ಚೇಂಜ್ ಮಾಡಬೇಕು. ನೋಡೋಣ, ಟೈಮ್ ಸಿಕ್ಕಿದಾಗ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕಾಗ್ತಾಯಿಲ್ಲ. ಊರಿಗೆ ಹೋಗಿ ಬಂದಮೇಲೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು 2 ಇಯರ್ಸ್ ಈ ಮನೆ ಖಾಲಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಕೋತಿನ ನೀನು? ಹಾಂ, ಕೋತಿನ ನೀನು ಹಂಗಾಡ್ತಿದ್ಯಲ್ಲ? ಹೊರಗಡೆ ನೋಡಿ ಮಳೆ ಬರೋಂಗಾಗಿದೆ. ಫುಲ್ಲು ಮಳೆ, ನೆನ್ನೆಲ್ಲ ಫುಲ್ ಮಳೆ. ಇವತ್ತಿನ ಮಳೆ ಬಂದಿಲ್ಲ, ಮಳೆ ಬರೋಂಗಾಗಿದೆ ನೋಡಿ. ನೋಡಿ, ನಾನು ಹೇಳಿದ್ನಲ್ಲ, ಅದಿದೆ ಸೊಪ್ಪು, ಮುಳ್ಳು ಅನ್ಗೊನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದನ್ನ ನಾನು ಚೆನ್ನಾಗಿ ಮುಳ್ಳೆಲ್ಲ ತಕ್ಕೊಂಡು ಅದನ್ನ ಎಲೆನ ಎಲ್ಲ ಬಿಡಿಸಿಟ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿಕೊಂಡು ನೋಡಿ, ಈ ಥರ ಎಲೆ ಎಲ್ಲ ಬಿಡಿಸ್ಕೋಬೇಕು. ಚೆನ್ನಾಗಿ ಬಿಡಿಸ್ಕೊಂಡು ಆಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಒಂದು ನಾಟಿ ಮೊಟ್ಟೆ ನೋಡಿ, ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಚಿಕ್ಕದಾಗಿ ಒಂದು ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ. ಒಂದು ಪಾನ್ ಇಟ್ಕೊಂಡು, ಪಾನ್ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಸ್ಪೂನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲು ನೀವು ಯಾವ್ದು ಬಳಸ್ತೀರೋ ಆ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಆಯಿಲ್ ಚೆನ್ನಾಗೆ ಕಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಅದಕ್ಕೆ ಸೊಪ್ಪು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಚಿಕ್ಕ ಅಂತ ಸಿಡಿತಾ ಇದೆ. ಅದರಲ್ಲಿ ನೀರಿರುತ್ತಲ್ಲ ಅದೆಲ್ಲ ಸಿಡಿಯುತ್ತೆ. ನೋಡಿ, ಅದನ್ನು ಸ್ವಲ್ಪ ಫ್ರೈ ಆಗಿ, ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಆಗೋ ತನಕ ಹುರ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಆದಮೇಲೆ ಇವಾಗ ನಾಟಿ ಮೊಟ್ಟೆ ಒಂದು ಒಡೆದಾಕೋತಾ ಇದ್ದೀನಿ ನಾನು. ನೋಡಿ, ನಾಟಿ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಒಡೆದು. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಇದನ್ನು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇದು ಫ್ರೈ ಆದಮೇಲೆ ನಾನಿವಾಗ ಚಿಟಿಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದು ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಪ್ಲೇಟಿಗೆ ತಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ನಾನು ಹೇಳಿದ್ನಲ್ಲ ಹಾಗೆ ತಿನ್ನಿ. ಚಿನ್ನಮ್ಮ ನೋಡಿ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾಳೆ. ಅವಳಿಗೆ ಕೊಡ್ತಾ ಇಲ್ಲ. ನನಗೂ ಸ್ವಲ್ಪ ಕೊಡು ಮಮ್ಮಿ ಅಂತ ಕೇಳ್ತಾ ಇದ್ದಾಳೆ. ನೀನು ತಿನ್ನಬಾರ್ದು ಮಗಳೇ, ಬೇಡ, ಬೇರೆ ಮಾಡಿಕೊಡ್ತೀನಿ ನಿನಗೆ. ನನಗೆ ಸ್ವಲ್ಪ ಕೊಡು ಮಗಳೇ, ಸ್ವಲ್ಪ. ಬೇಡ ತಿನ್ನಿ. ಇವಾಗ ಸಂಜೆ ಟೈಮ್ ಬಂದ್ಬಿಟ್ಟು 6:45 ಆಗಿದೆ. ಹಸ್ಬೆಂಡ್ ಬಂದಿದ್ರು ನೋಡಿ. ಎಗ್ ಪಪ್ಸು ಏನಂತ, ಎಗ್ ಪಪ್ಸ್ ಅಲ್ಲ ಇದು. ನೋಡಿ, ಈ ಥರ ಇದೆ, ಎಗ್ ಬಂದಂತೆ. ಬಟ್ ಟೇಸ್ಟ್ ಚೆನ್ನಾಗಿರತ್ತೆ. ಬೇಕ್ರಿಯಲ್ಲಿ ತಗೊಂಡಿರೋದು, ರೆಗ್ಯುಲರ್ ಬೇಕ್ರಿ ಅಲ್ಲ. ನೋಡಿ, ಅವಳಿಗೆ ಕಟ್ ಮಾಡಿ ಇಟ್ಟಿದ್ದಾರೆ, ತಿಂತಾ ಇಲ್ಲ ಅವಳು ಚಿನ್ನಮ್ಮ. ಅದು ತಿನ್ನು ಮಗಳೇ ಫಸ್ಟ್. ಅದನ್ನು ತಿನ್ನು ಅಂತ ಹೇಳಿದ್ ನಿನಗೆ, ಲಾಲಿಪಾಪ್ ತಿನ್ನು ಅಂತಲ್ಲ. ಪಾಮ್ ಆಗುತ್ತಿರೋ ಅಲ್ಲನೆಲ್ಲ ನಿನಗೆ. 2 ಇಟ್ಕೊಂಡು ಕುತ್ಕೊಂಡಿದ್ದೆ ನೋಡು.
ತಿನ್ನೋದನ್ನ ಫಸ್ಟ್. ಇವಾಗ ಈವ್ನಿಂಗ್ ಹೋಗ್ತಾ ಇದ್ದಾರೆ ಜಿಮ್ಗೆ ನನ್ನ ಹಸ್ಬೆಂಡು. ಅದಕ್ಕೆ ಪ್ರೋಟೀನ್ಗೆ 3 ಮೊಟ್ಟೆ ಮತ್ತು ಇದೆ ಎಲೆಕ್ಟ್ರಿಕ್ ಪೌಡರ್ ಅಂತ, ಎಲೆಕ್ಟ್ರಿಕಲ್ ಅಂತ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಇದನ್ನು ನೀರಿಗೆ ಮಿಕ್ಸ್ ಮಾಡೋದು. 1/2 ಗ್ಲಾಸ್ ಹಾಕಿದ್ದೀನಿ ನೀರು, ಫುಲ್ ಹಾಕ್ತೀನಿ ಪೌಡರ್ ಹಾಕಿದ್ಮೇಲೆ. ಮತ್ತು ಅದಕ್ಕೆ ನಿಂಬು ಹಾಕ್ತಾಯಿದ್ದೀನಿ, ನಿಂಬೆಹಣ್ಣನ. ಇದು ಬಂದುಬಿಟ್ಟು ಚಾಟ್ ಮಸಾಲ ಥರ ಆಮ್ಚೂರ್ ಪೌಡರು ಮತ್ತು ಸಾಲ್ಟು, ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ. क्या बच्चे की छपले तुम पे छपले तुम छपले छपले तुम अब्बा दूसरे मातो में ओ मार छपले तुम्हें अब्बा छपले तो अब्बा चपले ना मार दूसरे मारती मंगिया छपले तुम ಬಚ್ಚಿಟ್ಕೊಂಡಿದ್ದಾರೆ ಅದೇ. अब्बू चपले देख ನೋಡು 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 ನೋಡು, ಹೋಗಿ 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 ಹೊಡಿ ಹೊಡಿ ಹೊಡಿ. अब्बू ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನೆನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮತ್ತು ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಶನಿವಾರ, ಟೈಮು 8:15 ಆಗಿದೆ. ಹಸ್ಬೆಂಡ್ ಇವಾಗ ಹೋದ್ರು, ಚಿನ್ನಮ್ಮ ಇನ್ನೂ ಮಲ್ಕೊಂಡಿದ್ದಾಳೆ. ಅವಳು ಎದ್ದಳು ಅಷ್ಟರಲ್ಲಿ ಫಸ್ಟು ಇದು ಔಷಧಿನ ಮಾಡ್ಕೊಂಡು ತಿಂದು ಆಮೇಲೆ ಕೆಲಸ ಶುರು ಮಾಡ್ಕೊತೀನಿ. ಪಪ್ಪ ಬೇರೆ ಬರ್ತಾರೆ ಇವತ್ತು. ಫಸ್ಟ್ ಇದನ್ನ ತಿಂದ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡ್ಕೋತೀನಿ. ತುಂಬ ಚಳಿ ಇದೆ ಇವತ್ತು, ಇನ್ನೂ ಮಳೆ ಬರ್ತಾನೇ ಇದೆ. ನೈಟೆಲ್ಲ ಮಳೆ ಬಂದಿದೆ, ಅಂದರೆ ಮತ್ತೆ ಮಾರ್ನಿಂಗ್ ಇದನ್ನು ಶುರುವಾಗಿದೆ ಮಳೆ. ಚಳಿ ಮಾತ್ರ ತುಂಬ ಇದೆ. ಈ ಸಲಿನೇ ಇಷ್ಟೊಂದು ಚಳಿ ಇರೋದು. ಈಗ ಟೈಮ್ ಬಂದ್ಬಿಟ್ಟು 2:15 ಆಗಿದೆ. ಇವಾಗ ತಾನೇ ಕೆಲಸ ಎಲ್ಲ ಮುಗಿದು ಅಡುಗೆ ಎಲ್ಲ ಮುಗಿಸಿ ಸ್ನಾನ ಆಯಿತು. ಚಿನ್ನಮ್ಮನ ಮಲ್ಕೊಂಡಿದ್ದಾಳೆ. ಪಪ್ಪ ಒಂದು 3 ಗಂಟೆ 3:30 ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾರೆ.
ಅಡುಗೆನೂ ಎಲ್ಲ ಮಾಡಿ ಇವಾಗ ಕುತ್ಕೊಂಡಿದ್ದೀನಿ. ಮತ್ತು ಸಂಜೆದು ಏನಿಲ್ಲ ಕೆಲಸ, ಅವ್ರು ಬಂದು ಊಟ ಮಾಡಿ ಅಷ್ಟೇ. ಮತ್ತು ಈವ್ನಿಂಗಿನ ಸಂಜೆದೊಂದು ಊಟ ಅಷ್ಟೇ, ಮತ್ತಿನ್ನೇನಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 6:45 ಆಗ್ತಾಯಿದೆ. ನನ್ನ ಹಸ್ಬೆಂಡು ಕೂಡ ಬೇಗ ಬಂದರು. ಪಪ್ಪ ಒಂದು 4 ಗಂಟೆ 4:15 ಅಷ್ಟೊತ್ತಿಗೆ ಬಂದರು. ಊಟ ಮಾಡಿ ಮಲ್ಕೊಂಡಿದ್ದಾರೆ. ಚಿನ್ನಮ್ಮನೂ ಆಟ ಆಡ್ತಾ ಇದ್ದಾಳೆ ನೋಡಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.